ನಿಮ್ಮ ಮನೆಗೆ ದುಷ್ಟಶಕ್ತಿ ಹೊಕ್ಕಿವೆ, ನಾನು ಓಡಿಸ್ತೀನಿ. ಪೂಜೆ ಹೆಸರಲ್ಲಿ ಮಹಿಳೆಯೊಬ್ಬರಿಗೆ 2.5 ಕೋಟಿ ಮಹಾವಂಚನೆಯಾಗಿದೆ. ಈಗ ನಿಮ್ಮ ಮನೆಗೆ ದುಷ್ಟಶಕ್ತಿ ಹೊಕ್ಕಿವೆ, ನಾನು ಓಡಿಸ್ತೀನಿ ಅಂತ ಸ್ವಾಮಿಯೊಬ್ಬ ಪೂಜೆ ಹೆಸರಲ್ಲಿ ಮಹಿಳೆಗೆ 2.5 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ನಿಮ್ಮ ಮನೆಗೆ ದುಷ್ಟಶಕ್ತಿ ಹೊಕ್ಕಿವೆ, ನಾನು ಓಡಿಸ್ತೀನಿ ಅಂತ ಕಳ್ಳಸ್ವಾಮಿಯೊಬ್ಬ ಮಹಿಳೆಗೆ 2.5 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಮನೆ ಮಾರಿ ವಂಚಕರಿಗೆ 2.5 ಕೋಟಿ ನೀಡಿದ್ದ ಮಹಿಳೆ ಈ ಹಣವನ್ನು ತಮ್ಮ ಹತ್ರ ಇಟ್ಕೊಂಡಿದ್ರು. ಈ ವೇಳೆ ಕಳ್ಳಸ್ವಾಮಿಯೊಬ್ಬ ನಿಮ್ಮ ಮನೆಗೆ ದುಷ್ಟಶಕ್ತಿ ಹೊಕ್ಕಿವೆ, ನಾನು ಓಡಿಸ್ತೀನಿ, ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ ಅಂತ ಮಹಿಳೆಗೆ ಹೇಳಿ ಅವರನ್ನು ನಾಜೂಕ್ ಮಾಡಿ ಅವರ ಹತ್ತಿರ 2.5 ಕೋಟಿ ವಂಚನೆ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಈಗ ದುಷ್ಟಶಕ್ತಿ ನಿವಾರಿಸುವ ನೆಪದಲ್ಲಿ 8 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದ ಅಂತ ಈತ. ಕೊನೆಗೆ 2.5 ಕೋಟಿ ಮಕ್ಮಲ್ ಟೋಪಿ ಹಾಕಿ ವಂಚಕರು ಪರಾರಿಯಾಗಿರುವಂಥ ಶಂಕೆ ವ್ಯಕ್ತವಾಗಿದೆ. ಇವರೇ ಅವರು ಡೋಂಗಿ ಬಾಬಾಗಳು. ಅಫ್ತರ್ ಪಾಷಾ ನಕಲಿ ಬಾಬಾ, ಅಫ್ತರ್ ಪಾಷಾ ನಕಲಿ ಬಾಬಾ ದುಷ್ಟಶಕ್ತಿ ನಿವಾರಿಸುವ ನೆಪದಲ್ಲಿ 8 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಇಬ್ಬರು. ಕೊನೆಗೆ 2.5 ಕೋಟಿ ಮಕ್ಮಲ್ ಟೋಪಿ ಹಾಕಿ ಮಹಿಳೆಗೆ ವಂಚನೆ ಮಾಡಿ ಪರಾರಿಯಾಗಿದ್ದಾರೆ. ಮುಸ್ಲಿಂ ಬಾಬಾ ಅಂಡ್ ಗ್ಯಾಂಗ್ ಈ ವಂಚನೆ ಆರೋಪ ಕೇಳಿ ಬರ್ತಾ ಇದೆ ಅವರ ಮೇಲೆ. ಆಂಧ್ರ ಮೂಲದ ಮಹಿಳೆ ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ರು. ಮನೆ ಮಾರಿ 2.5 ಕೋಟಿ ರೂಪಾಯಿ ಹಣವನ್ನು ಇಟ್ಟುಕೊಂಡಿದ್ರು. ಬೈಕ್ ಅಪಘಾತದಲ್ಲಿ ಮಹಿಳೆಯ ಪುತ್ರ ಗಾಯಗೊಂಡಿದ್ದ. ಆಗ ಪರಿಚಯವಾಗಿದ್ದೆ ಮಧ್ಯವರ್ತಿ ಶಂಕರ್ ಮತ್ತು ಭರತ್ ಎಂಬಾತರು. ಮನೆಗೆ ಹೊಕ್ಕ ದುಷ್ಟಶಕ್ತಿಗಳೇ ಅಪಘಾತಕ್ಕೆ ಕಾರಣ ಅಂತ ಈ ಡೋಂಗಿ ಬಾಬಾಗಳು ಆ ಮಹಿಳೆಯ ತಲೆ ತುಂಬಿದ್ದಾರೆ. ಬಾಬಾರಿಂದ ಪೂಜೆ ಮಾಡಿಸಿದ್ರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಈ ಶಂಕರ್ ಮತ್ತು ಭರತ್ ಹೇಳಿದ್ದಾರೆ. ಆಗ ನಕಲಿ ಬಾಬಾ ಅಫ್ಸರ್ ಪಾಷಾ ಕಡೆಯಿಂದ ಪೂಜೆ ಮಾಡಲಾಗಿತ್ತು. ಬರೋಬ್ಬರಿ 8 ಲಕ್ಷ ಪಡೆದು ಮನೆಯಲ್ಲಿ ಪೂಜೆ ಕೂಡ ಮಾಡಿಸಿದ್ರಂತೆ ಆ ಮಹಿಳೆ. ಪೂಜೆ ಬಳಿಕ ಶುರುವಾಯಿತು ಕೋಟಿ ಕೋಟಿ ಹೊಡೆಯೋ ಪ್ಲ್ಯಾನ್. ಮಹಿಳೆಯ ಹತ್ತಿರ ಯಾವಾಗ ದುಡ್ಡಿದೆ ಅಂತ ಗೊತ್ತಾಯ್ತೋ ಆವಾಗ ತಮ್ಮ ವರಸೆಯನ್ನು ಶುರು ಮಾಡ್ಕೊಳ್ತಾರೆ ಈ ಡೋಂಗಿ ಬಾಬಾಗಳು. ಬರೋಬ್ಬರಿ 8 ಲಕ್ಷ ಪಡೆದು ಮನೆಯಲ್ಲಿ ಪೂಜೆ ಮಾಡಿದ್ರಂತೆ. ಇವರೇ ಅವರು ಭಾಸ್ಕರ್ ಮತ್ತು ಭರತ್ ಮಧ್ಯವರ್ತಿಗಳಾಗಿದ್ದರು. ಮನೆ ಕೂಡ ಮಾರಿಸಿದ್ರು. ಮನೆ ಮಾರಿ 2.5 ಕೋಟಿ ನೀಡಿದ್ರು ಮಹಿಳೆಗೆ. ಯಾವಾಗ ಮಹಿಳೆ ಹತ್ತಿರ ಇಷ್ಟೊಂದು ಅಮೌಂಟ್ ಇದೆ ಅಂತ ಗೊತ್ತಾಯಿತು ಆವಾಗ ಪೂಜೆ ಪುನಸ್ಕಾರ ಹೆಸರಲ್ಲಿ ಈಗ ಅವರಿಗೆ ಮೋಸ ಮಾಡಿ 2.5 ಕೋಟಿ ವಂಚನೆ ಮಾಡಿದ್ದಾರೆ. 8 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಲ್ಲದೆ ಮನೆಯಲ್ಲಿ ಪೂಜೆ ಕೂಡ ಮಾಡಿದ್ದಾರೆ. ಈ ಮುಸ್ಲಿಂ ಬಾಬಾ ಆ್ಯಂಡ್ ಪಟಾಲಂನಿಂದ ಮಹಿಳೆಗೆ ಈಗ ದೋಖಾ ಆಗಿದೆ. ಬರೋಬ್ಬರಿ 8 ಲಕ್ಷ ಪಡೆದಿದ್ದಾರೆ ಮನೆಯಲ್ಲಿ ಪೂಜೆ ಮಾಡ್ತೀವಂತ ಹೇಳಿ. ಪೂಜೆ ಬಳಿಕ ಕೋಟಿ ಕೋಟಿ ಹೊಡೆಯೋ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. $500 ಕೋಟಿ ಹಣ ರಿಸರ್ವ್ ಬ್ಯಾಂಕಲ್ಲಿ ಲಾಕ್ ಆಗಿದೆ. 500 ಕೋಟಿ ಹಣ, 2.5 ಕೋಟಿ ಸಾಲ ಕೊಟ್ಟರೆ 10 ಕೋಟಿ ಕೊಡುವುದಾಗಿ ಮಾತಾಗಿತ್ತು. ವಂಚಕರ ಮಾತು ನಂಬಿ 8.5 ಕೋಟಿಗೆ ಮನೆ ಮಾರಾಟವಾಗಿದೆ. ಮನೆ ಮಾರಿದ ಹಣದಲ್ಲಿ 2.5 ಕೋಟಿ ಕೊಟ್ಟಂತ ಮಹಿಳೆ 2.5 ಕೋಟಿ ಹಣ ಪಡೆದು 3 ವಂಚಕರು ಈಗ ಪರಾರಿಯಾಗಿದ್ದಾರೆ. ಹಣ ವಾಪಸ್ ಕೇಳಿದಾಗ ಮಹಿಳೆಗೆ ಕೊಲೆ ಬೆದರಿಕೆ ಆರೋಪ ವ್ಯಕ್ತವಾಗಿದೆ. ನಕಲಿ ಬಾಬಾ ಅಫ್ಸರ್ ಪಾಷಾ, ಶಂಕರ್, ಭರತ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಬನ್ನಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಯಾವಾಗಾಯ್ತು ಈ ಡೋಂಗಿ ಬಾಬಾಗಳ ಈ ಒಂದು ಪ್ರಕರಣ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ.
ಕಾರ್ತಿಕ್, ಬೆಂಗಳೂರಿನ ಒಂದು ಆಂಧ್ರ ಪ್ರದೇಶದ ಮೂಲದ ಮಹಿಳೆಯೊಬ್ಬರಿಗೆ ಏನು ಇಬ್ಬರು ಲುಂಗಿ ಬಾಬಾಗಳು ಈ ರೀತಿ ವಂಚನೆಯನ್ನ ಮಾಡಿರುವಂತದ್ದು. ಅಂದ್ರೆ ನಿಮ್ಮ ಮನೆ ಮತ್ತೆ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಮತ್ತೆ ದುಷ್ಟ ಶಕ್ತಿಗಳು ನಿಮ್ಮ ಮನೆಯಲ್ಲಿದೆ, ಅದನ್ನ ನಿವಾರಣೆ ಮಾಡ್ಕೋಬೇಕಂದ್ರೆ ಒಂದಷ್ಟು ಪೂಜೆಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಆ ಮಹಿಳೆಯನ್ನ ಏನು ಕಾಂಟ್ಯಾಕ್ಟ್ ಅನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಆ ಮಹಿಳೆ ಯಾರಿದ್ದಾರೆ, ಸೊ ಅವರು ಒಂದಷ್ಟು ಈ ಸುಮಾರು ಚಾಮರಾಜಪೇಟೆಯಲ್ಲಿ ಇದ್ದಂತಹ ಮನೆಯನ್ನ 8 ಕೋಟಿ ರೂಪಾಯಿ ಅಷ್ಟು ಮನೆಯನ್ನ ಮಾರಾಟ ಮಾಡಿದ್ದಾರೆ. ಅದರಿಂದ ಅಲ್ಲಿ ಒಂದಂತ ಹಣದಲ್ಲಿ ಸುಮಾರು 2.5 ಕೋಟಿಯನ್ನ ಏನು ಈ ಒಂದು ಇಬ್ಬರು ಆರೋಪಿಗಳು ಯಾರಿದ್ದಾರೆ, ಭಾಸ್ಕರನ್, ನಕಲಿ ಬಾಬಾ, ಅಫ್ಸರ್ ಪಾಷಾ ಮತ್ತೆ ಮಧ್ಯವರ್ತಿ ಅಂತ ಶಂಕರ್ ಭರತ್ ಏನು ಇದೇ ವಿರುದ್ಧ ಏನು ಅತಿ ದೂರನ ಕೊಟ್ಟಿರೋದು. ಯಾಕಂದ್ರೆ ದೂರದಾರ ಪುತ್ರ ಆಗಿರುವಂತಹ ಏನು ಆತ ಒಂದು ಬೈಕ್ ಒಂದರಲ್ಲಿ ಗಾಯಗೊಂಡಿರ್ತಾನೆ, ಮತ್ತು ಮಗನ ಅಪಘಾತಕ್ಕೆ ಮನೆಗೆ ಹೋಗಂತ ದುಷ್ಟ ಶಕ್ತಿಗಳ ಕಾರಣ ಅಂತ ಹೇಳ್ಬಿಟ್ಟು ಅವರು ನಂಬ್ತಿರ್ತಾರೆ. ಮತ್ತೆ ಬಾಬನ ಪರಿಚಯ ಏನು 8 ಲಕ್ಷ ಪಡೆದು ಪೂಜೆಯಲ್ಲಿ ಸಹ ಮನೆಯಲ್ಲಿ ಪೂಜೆಯನ್ನ ಸಹ ಮಾಡಿರ್ತಾರೆ. ಅದ್ರ ಜೊತೆಗೆ ಏನಂದ್ರೆ ನಮ್ಮ ಬಳಿ ಒಂದಷ್ಟು ಸುಮಾರು 500 ಕೋಟಿ ರೂಪಾಯಿ ಅಷ್ಟು ದುಡ್ಡು ಇದೆ, ಅದು ಬರುತ್ತೆ, ಅದರಲ್ಲಿ ನಿಮ್ಗೆ ಬಂದ ಸಂದರ್ಭದಲ್ಲಿ ಅದರಲ್ಲಿ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ. ಸೊ ಇದನ್ನೆಲ್ಲವನ್ನು ಸಹ ನಂಬಿದ್ದಂತ ಮಹಿಳೆ ಏನಿದ್ದಾರೆ, ಸೊ ತಮ್ಮ ಮನೆಯಲ್ಲ ಬ್ಯಾಂಕ್ ಏನಿದೆ ಅದನ್ನ ರಿಸರ್ವ್ ಬ್ಯಾಂಕ್ ಸದ್ಯ ಒಂದು ಮನೆಯನ್ನ ಸುಮಾರು 8 ಕೋಟಿ ರೂಪಾಯಿಗೆ ಅಷ್ಟು ಮಾರಾಟ ಮಾಡಿರುವಂತದ್ದು. ಜೊತೆಗೆ ಏನಂದ್ರೆ ಅದರಲ್ಲಿ 2.5 ಕೋಟಿ ಅಷ್ಟು ಸಾಲ ಆಗಿ ಕೊಟ್ರೆ ನಮ್ಗೆ ಏನು 10 ಕೋಟಿ ಅಷ್ಟು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಕೆಯನ್ನ ವಂಚನೆ ಮಾಡಿರುವಂತದ್ದು. ಜೊತೆಗೆ ಏನಂದ್ರೆ ಈ ಸದ್ಯಕ್ಕೆ ಏನ್ ಮನೆ ಮಾರಾಟ ಮಾಡಿದ್ರಲ್ಲಿ ಏನೋ ಬಂದಂತ ಹಣ ಇಂದ ಅದರಲ್ಲಿ 2.5 ಕೋಟಿಯನ್ನ ವಂಚಕರಿಗೆ ಆಕೆ ಕೊಟ್ಟಿರುವಂತದ್ದು. ಜೊತೆಗೆ ಹಣ ಕೇಳಿದಾಗ ಮಹಿಳೆಯನ್ನ ಬೆದರಿಕೆ ಹಾಕಿರುವಂತದ್ದು ಸಹ, ಹಣ ವಾಪಸ್ ಕೇಳಿದಾಗ ಮಹಿಳೆಗೆ ಕೊಲೆ ಬೆದರಿಕೆ ಸಹ ಈ ಇಬ್ಬರು ಆರೋಪಿಗಳು ಹಾಕಿರುವಂತದ್ದು. ಸದ್ಯಕ್ಕೆ ಸಿಸಿಬಿಯಲ್ಲಿ ಏನು ಈ 3 ವಿರುದ್ಧ FIR ಸಹ ದಾಖಲಾಗಿರುವಂತದ್ದು, ದಾಖಲೆ ನೋಡ್ಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅರುಣ್.